ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಇವತ್ತಿನಿಂದ ವಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ನವರು ತಮ್ಮ ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನನ್ನ ಕೊಲೀಗ್ ಮಸೂದ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮಸೂದ್, ಬಿಜೆಪಿ ಅವರೇನೋ ರಾಜೀನಾಮೆಗೆ ಆಗ್ರಹಿಸಿ ಇವಾಗ ಅವರು ಪ್ರೊಟೆಸ್ಟ್ ಮಾಡ್ತಾರೆ, ಓಕೆ. ಬಟ್ ಕುಮಾರಸ್ವಾಮಿ ಅವರು ನಾನು ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಜೆಡಿಎಸ್ನವರು ಕೂಡ ಇವತ್ತು ಪ್ರೊಟೆಸ್ಟ್ಗೆ ಕೈ ಜೋಡಿಸ್ತಾ ಇದ್ದಾರೆ. ಹೆಂಗಿದು ಅಂತ? ಅರವಿಂದ್, ಹೈಕೋರ್ಟ್ ಒಂದು ಕಡೆ, ಇನ್ನೊಂದು ಕಡೆ ಜನಪ್ರತಿನಿಧಿಗಳ ನ್ಯಾಯಾಲಯ ಎರಡೂ ಕಡೆಯೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ತೀರ್ಪು ಬಂದಿರೋ ಹಿನ್ನೆಲೆಯಲ್ಲಿ ಏನು ಮುಡಾ ಸಂಬಂಧಪಟ್ಟಂತೆ ಪಾದಯಾತ್ರೆ ಮಾಡಿದ್ವ ವಿಪಕ್ಷಗಳು ಅವರಿಗೆ ಒಂದು ರೀತಿಯಲ್ಲಿ ಬೂಸ್ಟ್ ಸಿಕ್ಕಂತಾಗಿದೆ. ಹಾಗಾಗಿ ಇವತ್ತು 3ನೇ ದಿನ ಹೈಕೋರ್ಟ್ ಆದೇಶ ಬಂದಾಗಿನಿಂದಲೂ ಕೂಡ ಪ್ರತಿಭಟನೆ ಆರಂಭ ಆಗಿದೆ. ಇವತ್ತು ಎರಡೂ ಪಕ್ಷಗಳು ಕೂಡ ಒಟ್ಟಿಗೆ ಸೇರಿಕೊಂಡು ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರುಗಡೆ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎರಡೂ ಪಕ್ಷಗಳ ಸಂಸದರು, ಶಾಸಕರು ಕೂಡ ಇಲ್ಲಿ ಸೇರ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಎರಡು ಬೇಡಿಕೆ ಇಟ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು. ಒಂದು, ನೈತಿಕತೆ ಹೊಣ ಹೊತ್ಕೊಂಡು ಸಿದ್ದರಾಮಯ್ಯನವರು ತಮ್ಮ ಸ್ಥಾನದಿಂದ ಕೆಳಗಿಳಿಬೇಕು, ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು. ಯಾಕೆಂದ್ರೆ ಅವರು ಯಡಿಯೂರಪ್ಪನವರ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಾಗ ರಾಜ್ಯಪಾಲರು ಏನು ಹೇಳಿದ್ರು ನೆನಪಿಸ್ಕೋಬೇಕು. ಆ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಡಬೇಕು, ನಿರ್ದೋಷಿಯಾಗಿ ಬಂದರೆ ಮತ್ತೆ ಸಿಎಂ ಆಗಿ ಅನ್ನುವಂಥ ಹೇಳಿಕೆ ಕೊಟ್ಟಿದ್ರು. ಅದೇ ನಿಮಗೂ ಕೂಡ ಅನ್ವಯ ಆಗುತ್ತೆ, ನೀವು ಕೂಡ ರಾಜೀನಾಮೆ ಕೊಡಿ ಅನ್ನುವಂಥದ್ದು. ಇನ್ನೊಂದು, ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡಿದರೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಮುಂದುವರೆದರೆ ತನಿಖೆ ಮೇಲೆ ಪ್ರಭಾವ ಬೀರದಂಗಾಗುತ್ತೆ. ಹಾಗಾಗಿ ಈ ಇಡೀ ಪ್ರಕರಣ ಲೋಕಾಯುಕ್ತ ತನಿಖೆಯಲ್ಲಿ ಪಾರದರ್ಶಕವಾಗಿ ತನಿಖೆ ಆಗೋದಿಲ್ಲ. ಹಾಗಾಗಿ ಸಿಬಿಐಗೆ ಕೊಡಬೇಕು ಅನ್ನುವಂಥ ಇನ್ನೊಂದು ಆಗ್ರಹ, ಎರಡೂ ಆಗ್ರಹ ಇಟ್ಕೊಂಡು ಕೂಡ ಈ ಪ್ರತಿಭಟನೆಯನ್ನು ಎರಡೂ ಪಕ್ಷಗಳು ನಾಯಕರು ಕೂಡ ಆರಂಭ ಮಾಡ್ತಿದ್ದಾವೆ. ಇದರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಬರದೇ ಇರ್ಬೋದು, ಆದರೆ ಜೆಡಿಎಸ್ ಪಕ್ಷದ ನಾಯಕರುಗಳು ಕೂಡ ಬರ್ತಾರೆ. ಆದರೆ ಈ ಸಂಬಂಧಪಟ್ಟಂತೆ ಎಚ್ ಡಿ ಕೆ ಅವ್ರ ಜೊತೆ ಜಡಾಪಟಿ ಒಂದು ರೀತಿಯಲ್ಲಿ ಪ್ರತ್ಯೇಕವಾಗಿ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂಥದ್ದು. ಆದರೆ ಅವರ ಹೇಳಿಕೆಗಳಿಗೂ ಇವತ್ತಿನ ಪ್ರತಿಭಟನೆಗಳಿಗೂ ಒಂದು ರೀತಿಯಲ್ಲಿ ಸಂಬಂಧ ಇಲ್ಲ. ಆದರೆ ಎರಡೂ ಪಕ್ಷಗಳಿಗೆ ಒಂದು ರೀತಿಯಲ್ಲಿ ಬೂಸ್ಟ್ ಸಿಕ್ಕಂತಾಗಿರೋ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ. ಜೊತೆಗೆ ಹೀಗೆ ನಿರಂತರವಾಗಿ ಪ್ರತಿಭಟನೆ ಮಾಡಿ ಸಿಎಂ ರಾಜೀನಾಮೆಗೆ ಆಗ್ರಹವನ್ನು ಮುಂದುವರಿಸಬೇಕು ಅನ್ನುವಂತಹ ಪಣವನ್ನು ಕೂಡ ಎರಡೂ ಪಕ್ಷದ ನಾಯಕರು ತೊಟ್ಟಿರುವಂಥದ್ದು. ಅರವಿಂದ್. ರೈಟ್ ಮಸೂದ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಈಗ ಸದ್ಯಕ್ಕೆ ಇಷ್ಟು ಬಿಜೆಪಿ ಅವರು ಪ್ರತಿನಿತ್ಯ ಮೈಸೂರು, ಬೆಂಗಳೂರಿನಲ್ಲಿ ರಾಜೀನಾಮೆ ಕ್ಯಾಂಪೇನ್ ಅನ್ನು ಮಾಡ್ತಾರಂತೆ.